ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಶೇಖರಣೆ ಮಾಡೋದು ಕಾಮನ್ ಆಗಿರುತ್ತೆ. ಮಾವಿನ ಹಣ್ಣು ಶೇಖರಣೆ ದೋಸೆ, ಚಪಾತಿ, ರೊಟ್ಟಿಗಂತೂ ಮಾಡಿಸಿದಂತಾನೆ ಹೇಳ್ಬೋದು. ಹಾಗೆ ಸಹ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೋಡಿ, ಇದು ನಮ್ಮ ಮನೆದೇ ಮಾವಿನ ಹಣ್ಣು. ಊರಿಂದ ತಂದು ಮಾವಿನ ಹಣ್ಣ ಒತ್ತೆ ಹಾಕಿದ್ದೆ, ಹುಲ್ಲಿಲ್ಲ, ಸೊ ಪೇಪರ್ ಹಾಕ್ಬಿಟ್ಟೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಫಸ್ಟ್ ಟೈಮ್ ತಂದಿರೋದು ತುಂಬ ಚೆನ್ನಾಗಾಗಿತ್ತು, ಅದೆಲ್ಲ ಖಾಲಿ ಆಯಿತು. ಇದು ಸೆಕೆಂಡ್ ಟೈಮ್ ತಂದಿರೋದು. ಇವತ್ತು ದೋಸೆ ಮಾಡಿರೋದ್ರಿಂದ ಒಂದೆರಡು ಹಣ್ಣು ತಗೊಂಡು 2 ಜನರಿಗಲ್ವಾ ಮಾಡೋಣ ಅಂತ ಹೇಳಿ ಹಣ್ಣು ಹುಡುಕ್ತಾ ಇದ್ದೆ. ನೋಡಿ, 2 ಹಣ್ಣು ತಗೊಬಂದು ಬಿಡಿಸ್ತಾ ಇದ್ದೇನೆ. ಇದು ಮಲ್ಲಿಕಾ ಇನ್ನು ಜಾಸ್ತಿ ಆಗಬೇಕಿತ್ತು. ದೋಸೆ ಮಾಡಿದ್ನಲ್ವ, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ತಗೊಬಂದೆ. ಅದು ಬೇರೆ ಜಾತಿ ಮಾವಿನ ಹಣ್ಣು, ಇದು ಮಲ್ಲಿಕಾ. ಅದು ನಾವು ಎಲ್ಬಳ್ಳಿ ಮಾವು ಅಂತ ಹೇಳ್ತೀವಿ. ಅದಕ್ಕೆ ಪ್ರಾಪರ್ ನೇಮ್ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ. ದೋಸೆ ಹಾಗೇನೆ ಮಾವಿನ ಹಣ್ಣು ಶೇಖರಣೆ ಕಾಂಬಿನೇಷನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣು ಸೀಸನ್ ಬಂದರೆ ನಮ್ಮಲ್ಲಂತೂ ಬರೀ ಶೇಖರಣೆನೇ ಇರುತ್ತೆ ಜಾಸ್ತಿ. ಊರ ಸೈಡಲ್ಲಂತೂ ತುಂಬ ಶೇಖರಣೆಗಳು ಮಾಡ್ತಾರೆ. ನಾನು ಇಬ್ಬರಿಗೆ ಅಂತ ಹೇಳಿ 2 ಹಣ್ಣನ್ನು ತಗೊಬಂದೆ. ಇದು ರಸಪುರಿಲಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಶೇಖರಣೆ ಅಂತಲೇ ಹೇಳ್ಬೋದು. ನೋಡಿ, ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸುತ್ತಲೂ ಬಿಡಿಸಿ ಹಾಕ್ಕೋಬೋದು, ಈ ಥರನೂ ಹಾಕ್ಕೋಬೋದು. ನಮಗೆ ಯಾವ ಥರ ಕಂಫರ್ಟ್ ಇರುತ್ತೋ ಆ ಥರ ನಾವು ಬಿಡಿಸಿ ಮಾವಿನ ಹಣ್ಣನ್ನ ಹಾಕ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ. ನೋಡಿ, ನೀಟಾಗಿ ಬಿಡಿಸ್ಕೊತಾ ಇದ್ದೇನೆ. ಡೈರೆಕ್ಟಾಗಿ ಹೀಗೇ ಬಿಡಿಸ್ಕೋಬೋದು. ನಮಗೆ ಯಾವ ಥರ ಕಂಫರ್ಟ್ ಇರುತ್ತೋ ಆ ಥರ ನೀಟಾಗಿ ಮಾವಿನ ಹಣ್ಣು ತೊಳೆದ್ಬಿಟ್ಟು ನಾವು ಬಿಡಿಸ್ಬೇಕಾಗುತ್ತೆ. ಮಾರ್ಕೆಟಿಂದ ತಂದಿರೋ ಮಾವಾದರೆ ನೀಟಾಗಿ ತೊಳಿಲೇಬೇಕಾಗುತ್ತೆ. ಅದು ಹಣ್ಣಾಗಲಿ ಬೇಗ ಅಂತ ಹೇಳಿ ಕೆಮಿಕಲ್ಗಳನ್ನೆಲ್ಲ ಹಾಕಿರ್ತಾರೆ. ಅದಕ್ಕೋಸ್ಕರ ಇದು ಮನೆಯದೇ ಹಣ್ಣು, ನಾವೇನು ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಇದಕ್ಕೆ. ಊರಲ್ಲಾದರೆ ಹುಲ್ಲಲ್ಲಿ ಒತ್ತೆ ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ ಹುಲ್ಲಲ್ಲಿ ಒತ್ತೆ ಹಾಕಿರೋ ಮಾವಿನ ಹಣ್ಣು. ನೋಡಿ, ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ಯೂಸ್ಕೊಂಡಿದ್ದೀನಿ. ಇಲ್ಲ, ನೀಟಾಗಿ ಚಿಕ್ಕಕ್ಕೆ ಕಟ್ ಮಾಡ್ಕೋಬೋದು. ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆಯೇ 1 ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೇನೆ. ಯಾವ ಎಳ್ಳಿರುತ್ತೋ ಆ ಎಳ್ಳನ್ನ ಹಾಕ್ಕೋಬೋದು. ಬಿಳಿದಾದರೂ ಓಕೆ, ಬ್ಲ್ಯಾಕ್ ಆದರೂ ಓಕೆ. ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಸಿದೇ ಎಳ್ಳು ಹಾಕಿದರೆ ಚೆನ್ನಾಗಿರಲ್ಲ. ಸ್ವಲ್ಪ ಬಾಣಲೆನ ಹಂಚೋ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಹುರಿಯೋವಾಗ ಎಳ್ಳು ಚಟಪಟ ಅನ್ನಬೇಕು, ಹಾಗೆ ಹುರಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲನೂ ನಾನು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಹಾಗೆಯೇ ಕಾಯಿ ತುರಿನ ಬೇಕಾದರೂ ಹಾಕ್ಕೋಬೋದು, ಒಣ ಕೊಬ್ಬರಿ ತುರಿನ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಒಣ ಕೊಬ್ಬರಿ ತುರಿ ಹಾಕಿರೋ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ತಿನ್ನೋರಾದರೆ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ರೆಡಿ ಆಯಿತು. ಹಾಗೆಯೇ ಸ್ವಲ್ಪ ಬಿಸಿ ಮಾಡ್ಕೋಬೋದು, ಇಲ್ಲಾಂದರೆ ಹಸಿದನ್ನೇ ನಾವು ತಿನ್ಬೋದು. ನೋಡಿ, ನಾನು ದೋಸೆ ಹಾಗೆಯೇ ಚಟ್ನಿ ಜೊತೆಗೆ ನಾನು ಇದನ್ನು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆ ಥರ ಒಂದು ರೆಸಿಪಿ ಇದಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.